ನಮ್ಮ ಮನ್ಸಲ್ಲಿ ಏನಿದೆಯೋ ಈ ಪ್ರಪಂಚಕ್ಕೆ ಗೊತ್ತಾಗದ ಹಾಗೆ ಬಚ್ಚಿಡಬಹುದು. ಆದ್ರೆ ನನ್ನ ಹತ್ರ ನೀನು, ನಿನ್ನ ಹತ್ರ ನಾನು ಬಚ್ಚಿಡೋಕ್ಕಾಗಲ್ಲ ಅಲ್ವಾ? ಹೌದು. ಈಗೇನಾಯ್ತು? ನೀನ್ ಯಾಕೆ ನಿಜಾನ ಬಚ್ಚಿಟ್ಟೆ? ಯಾವ ನಿಜ? ನಿನಗ್ ಮಾತ್ರ ಗೊತ್ತಿರೋ ನಿಜ. ಅಂದ್ರೆ ಆ 5 ಕೋಟಿನ ನೀನ್ ಎಲ್ಲಿಂದ ತಂದೆ? ಅದ್ರ ಬಗ್ಗೆ ಇವಾಗ ಯಾಕೆ? ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಲ್ಲ. ಅಪ್ಪ ಮನೆಗ್ ಬಂದಾಯ್ತು, ಎಲ್ಲರೂ ಹ್ಯಾಪಿಯಾಗೇ ಇದ್ದಾರಲ್ಲ. ನಾವೆಲ್ಲರೂ ಹ್ಯಾಪಿಯಾಗೇ ಇದೀವಿ. ಆದ್ರೆ ನಿನ್ನೇನ್ ಬಿಟ್ಟು ನಾನು ತುಂಬಾ ಹ್ಯಾಪಿಯಾಗೇ ಇದ್ದೀನಿ ಆದ್ಯಾ. ನಿನ್ ಮಾತಲ್ಲಿರೋ ಹ್ಯಾಪಿ ನಿನ್ ಮನ್ಸಲ್ಲಿಲ್ಲ. ನಿನ್ ಮನ್ಸ್ ನನಗ್ ಗೊತ್ತಿಲ್ವಾ ರಾಜಿ? ಏನಾದ್ರೂ ಕಷ್ಟ ಬಂದ್ರೆ ನಮ್ಮವ್ರ ಹತ್ರ ಹೇಳ್ಕೊಳಕ್ ಆಗ್ತಾ ಇರೋ ಪರಿಸ್ಥಿತಿ ಬಂದ್ರೇನೆ ನಾವ್ ಅಳೋದು. ನೀನು ಸ್ಟೇಟ್ ಲೆವೆಲ್ ಟೀಮಲ್ಲಿ ಸೆಲೆಕ್ಟ್ ಆಗಿದ್ಯಾ ಅಂತ ದೊಡ್ಡಪ್ಪ ನಿನ್ ಹತ್ರ ಅಷ್ಟೊಂದು ಹ್ಯಾಪಿಯಾಗಿ ಮಾತಾಡ್ತಾ ಇದ್ರು. ನಿನ್ ತುಟಿಗಳು ನಗ್ತಿರೋ ಹಾಗೆ ನಟಿಸ್ತಾ ಇತ್ತೆ ಹೊರತು ನಿನ್ ಕಣ್ಣಲ್ಲಿ ಕಣ್ಣೀರ್ ಕಾಣಿಸ್ತು. ಅದು ಅಪ್ಪನ್ ಸಂತೋಷ ನೋಡಿ ಅಷ್ಟೇ. ಸಂತೋಷದಿಂದ ಆನಂದ ಬಾಷ್ಪ ಬರುತ್ತೆ, ಕಣ್ಣೀರಲ್ಲ. ಈಗ ನೀನ್ ನಿಜಾನ ಹೇಳಲೇಬೇಕು. ಹೇಳು, ಎಲ್ಲಿಂದ ಆ ದುಡ್ಡನ್ನ ತಂದೆ? ಯಾಕೆ ನೋವಲ್ಲಿದ್ಯಾ? ಸೀನು ಚಿಟ್ ಫಂಡ್ ಕಂಪನಿ ಬಗ್ಗೆ ದೊಡ್ಡಪ್ಪನ ಹತ್ರ ನಿಜ ಹೇಳ್ಬೇಕು ಅಂತ ಹೋಗಿದ್ದ. ನಾನು ನಿನ್ ಬಗ್ಗೆ ಏನೋ ಹೇಳಿ ಮ್ಯಾನೇಜ್ ಮಾಡ್ದೆ. ನಾಳೆ ನಿಜ ಗೊತ್ತಾಗಿ ದುಡ್ಡೆಲ್ಲಿಂದ ಬಂತು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯಾ? ಏನೋ ಒಂದು ಹೇಳ್ತೀನಿ ಬಿಡು ಆದ್ಯಾ. ರಾಜಿ, ದೊಡ್ಡಪ್ಪನ್ಗೆ ಶಾಕಿಂಗ್ ವಿಷಯಗಳು ಯಾವ್ದನ್ನೂ ಹೇಳ್ಬಾರ್ದು ಅಂತ ಡಾಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಆ ಪರಿಸ್ಥಿತಿ ಬರಬಾರ್ದು. ಏನಾದ್ರೂ ಸಮಸ್ಯೆ ಇದ್ರೆ ನಾವ್ ಸಾಲ್ವ್ ಮಾಡೋಣ. ಹೇಳು. ನಾನ್ ಯಾವ ತಪ್ಪು ಮಾಡಿಲ್ಲ, ಅರ್ಥ ಮಾಡ್ಕೋ ಆದ್ಯಾ. ಆ ದುಡ್ಡಿಂದ ನಮ್ ಫ್ಯಾಮಿಲಿಗೆ ಯಾರಿಗೂ ನಷ್ಟ ಏನೂ ಆಗಲ್ವಲ್ಲ.